ಇಡೀ ರಾಜ್ಯದ ಜನತೆಗೆ, ದೇಶದ ಜನತೆಗೆ ನಾನು ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತೇನೆ. ನಿಮಗೂ ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳು. ಮಾರ್ಚ್ನಲ್ಲಿ ಮಾಡ್ತೀವಿ, ಇನ್ನೂ ಡೇಟ್ ನಿಗದಿ ಮಾಡಿಲ್ಲ. ಪ್ರಿಯಾಂಕಾ ಖರ್ಗೆ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕಲ್ವ? ಡೆತ್ ನೋಟ್ ಬರೆದಿದ್ದಾನೆ ಅವನು, ಕಾಂಟ್ರಾಕ್ಟ್ ಅದ್ರ ಹೆಸರಿದೆಯಾ ಇವ್ರದ್ದು? ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು, ಯಾಕೆ ಕೊಡಬೇಕು? ಅಲ್ಲ, ಈಶ್ವರಪ್ಪನ ಹೆಸರು ಬರೆದಿದ್ರು. ಇವನ ಹೆಸರು ಇದೆಯಾ ಡೆತ್ ನೋಟ್ ನಲ್ಲಿ? ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾ ತಯಾರಿದ್ದೀನಿ ಅಂತ. ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು ಸಿಒಡಿ ಕೊಟ್ಟಿದೀವಿ. ಸಿಒಡಿ ವರದಿ ಕೊಡ್ಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್, ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡಾಕ್ಯುಮೆಂಟ್, ದೇರ್ ಇಸ್ ನೋ ಮೆನ್ಷನ್ ಆಫ್ ಹಿಸ್ ನೇಮ್ ಇನ್ ದಿ ಡೆತ್ ನೋಟ್. ನಮ್ಮ ಪೊಲೀಸ್ನವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ವಾ? ಅವರು ಅಧಿಕಾರದಲ್ಲಿರುವಾಗ ಒಂದೇ ಒಂದು ಮ್ಯಾಟರ್ನ ಸಿಬಿಐ ಕೊಡ್ಲಿಲ್ಲ. ಕೊಟ್ಟಿದಾರ ಯಾವತ್ತರವೇ? ಕೊಟ್ಟಿಲ್ಲ. ಮತ್ತೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಕೊಡ್ಲಿ. ಈಗ ಸಿಟಿ ರವಿ ಕೇಸು ಕೂಡ ಸಿಐಡಿ ಕೊಟ್ಟಿದ್ರು. ಅದು ಇವ್ರು ಹೇಳಿದಾರ ಇಲ್ವಾ ಅಂತ FSL ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ, ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ? ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ FIR ಆಗಿದೆ. ಅದು ಕೂಡ ಸಿಐಡಿಗೆ ರೆಫರ್ ಆಗಿದೆ. ಕೊಡ್ಲಿ. ಇಡೀ ರಾಜ್ಯದ ಜನತೆಗೆ, ದೇಶದ ಜನತೆಗೆ ನಾನು ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತೇನೆ. ನಿಮಗೂ ವಿಶೇಷವಾಗಿ ಹೊಸ ವರ್ಷದ ಶುಭಾಶಯಗಳು. ಮಾರ್ಚ್ನಲ್ಲಿ ಮಾಡ್ತೀವಿ, ಇನ್ನೂ ಡೇಟ್ ನಿಗದಿ ಮಾಡಿಲ್ಲ. ಪ್ರಿಯಾಂಕಾ ಖರ್ಗೆ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಗೆ ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕಲ್ವ? ಡೆತ್ ನೋಟ್ ಬರೆದಿದ್ದಾನೆ ಅವನು, ಕಾಂಟ್ರಾಕ್ಟ್ ಅದ್ರ ಹೆಸರಿದೆಯಾ ಇವ್ರದ್ದು? ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು, ಯಾಕೆ ಕೊಡಬೇಕು? ಅಲ್ಲ, ಈಶ್ವರಪ್ಪನ ಹೆಸರು ಬರೆದಿದ್ರು. ಇವನ ಹೆಸರು ಇದೆಯಾ ಡೆತ್ ನೋಟ್ ನಲ್ಲಿ? ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾ ತಯಾರಿದ್ದೀನಿ ಅಂತ. ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು ಸಿಒಡಿ ಕೊಟ್ಟಿದೀವಿ. ಸಿಒಡಿ ವರದಿ ಕೊಡ್ಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್, ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡಾಕ್ಯುಮೆಂಟ್, ದೇರ್ ಇಸ್ ನೋ ಮೆನ್ಷನ್ ಆಫ್ ಹಿಸ್ ನೇಮ್ ಇನ್ ದಿ ಡೆತ್ ನೋಟ್. ನಮ್ಮ ಪೊಲೀಸ್ನವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ವಾ? ಅವರು ಅಧಿಕಾರದಲ್ಲಿರುವಾಗ ಒಂದೇ ಒಂದು ಮ್ಯಾಟರ್ನ ಸಿಬಿಐ ಕೊಡ್ಲಿಲ್ಲ. ಕೊಟ್ಟಿದಾರ ಯಾವತ್ತರವೇ? ಕೊಟ್ಟಿಲ್ಲ.
ಮತ್ತೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಕೊಡ್ಲಿ. ಈಗ ಸಿ.ಟಿ. ರವಿ ಕೇಸು ಕೂಡ CID ಕೊಟ್ಟಿದ್ರು. ಅದು ಇವ್ರು ಹೇಳಿದಾರ ಇಲ್ವಾ ಅಂತ FSL ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ, ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಅಲ್ವಾ. ಆರೋಪದ ಆಧಾರದ ಮೇಲೆ ಸಿ.ಟಿ. ರವಿಗೆ FIR ಆಗಿದೆ. ಅದು ಕೂಡ CIDಗೆ ರೆಫರ್ ಆಗಿದೆ. ಕೊಡ್ಲಿ.